ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಹೇಳಿದಿಕ್ಕಾರ ಡೊನೇಷನ್ ಅವಳಿ ನಿಲ್ಲಲಿ, ಡೊನೇಷನ್ ಅವಳಿ ನಿಲ್ಲಲಿ, ಕೂಲಿ ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣ ಸಿಗುವಂತಾಗಲಿ, ಆಟೋ ಚಾಲಕರ ಮಕ್ಕಳಿಗೆ ಉನ್ನತ ಶಿಕ್ಷಣ ಸಿಗುವಂತಾಗಲಿ, ದಲಿತರ ಮಕ್ಕಳಿಗೆ ಬೇಕೇ ಬೇಕು, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಹಣ ವಸೂಲಿ ಮಾಡುತ್ತಿರುವ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಹೇಳಿದಿಕ್ಕಾರ, ಪೋಷಕರ ಹತ್ರ ಹಣ ವಸೂಲಿ ಮಾಡುತ್ತಿರುವ ಖಾಸಗಿ ಶಿಕ್ಷಣ ಸಂಸ್ಥೆಗೆ ಇವತ್ತು ಏನು ಖಾಸಗಿ ಸಂಸ್ಥೆಗಳು ಏನು ಮಾಡ್ತಾ ಇದ್ದಪ್ಪ ಅಂತಂದರೆ ಶಿಕ್ಷಣ ಹೆಸರಿನ ಮೇಲೆ ಇವತ್ತು ಮಕ್ಕಳ ಪೋಷಕರ ಹತ್ರ ಡೊನೇಷನ್ ಹೆಸರಿನ ಮೇಲೆ ಬೇಕಾಬಿಟ್ಟಿಯಾಗಿ ಹಣ ವಸೂಲಿ ಮಾಡ್ತಾ ಇದ್ದಾರೆ. ಯಾಕಂದರೆ ಇದನ್ನು ನಿಲ್ಲಬೇಕು ಅಂತೇಳಿ ಜಯ ಕರ್ನಾಟಕ ಸಂಘಟನೆ ಇವತ್ತು ಹೋರಾಟ ಮಾಡ್ತಾ ಇದೆ. ಆದರೆ ಕಾನೂನು ಸರ್ಕಾರ ಏನು ಹೇಳ್ತಾ ಇದೆಯಪ್ಪ ಅಂದರೆ ಇದೇನು 1983ನೇ ಕಲಂ ಪ್ರಕಾರ ಇವತ್ತು ನಾವು 2009ನೇ ಕಲಂ ಪ್ರಕಾರ ಏನು ಹೇಳ್ತದೆ ಅಂದರೆ ಆ ನೋಟಿಸ್ ಬೋರ್ಡ್ಗಳಿರ್ತಾವೆ, ಏನು ಶುಲ್ಕವನ್ನು ತೊಗೊತಿರೋ ಅದನ್ನು ಮೆನ್ಷನ್ ಮಾಡಿ ಹಾಕಬೇಕು ಅಂತ ಕೇಳಿ ಒಂದು ಸರ್ಕಾರ ರೂಲ್ಸ್ ಇದೆ. ಇಷ್ಟೇ ತೊಗೋಬೇಕು ಫೀಸ್ ಅಂತ ಹೇಳಿದೆ. ಆದರೆ ಇವರು ಫೀಸ್ ಡೊನೇಷನ್ ಇಲ್ಲ, ಫೀಸ್ ತೊಗೋಬೇಕಂತಿದೆ, ಡೊನೇಷನ್ ತಗೋಬಾರ್ದು ಅಂತ ಸರ್ಕಾರ ಆದೇಶ ಇದೆ. ಆದರೂ ಸಹ ಇವತ್ತು ಎಲ್ಲ ಖಾಸಗಿ ಶಾಲೆಯಲ್ಲಿ ಬೇಕಾಬಿಟ್ಟಿಯಾಗಿ ಹಣ ವಸೂಲಿ ಮಾಡ್ತಕ್ಕಂಥ ಕೆಲಸಗಳು ಇವತ್ತು ಶಿಕ್ಷಣ ಸಂಸ್ಥೆಗಳು ಮಾಡ್ತಾ ಇದೆ. ಶಿಕ್ಷಣ ಅನ್ಸ್ತಕ್ಕಂಥದ್ದು ಒಂದು ವ್ಯಾಪಾರೀಕರಣ ಆಗಿಬಿಟ್ಟಿದೆ. ಏನಂದರೆ ಶ್ರೀಮಂತರ ಮಕ್ಕಳು ದೊಡ್ಡ ದೊಡ್ಡ ಅಧಿಕಾರಿಗಳ ಮಕ್ಕಳಿಗೆ ಮಾತ್ರ ಶಿಕ್ಷಣ ಕೊಡ್ತೀವಿ ಅಂತಕ್ಕಂಥ ಎಲ್ಲೋ ಒಂದು ಕಡೆ ಸಂದೇಶ ಇವತ್ತು ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು ಕೊಡ್ತಾ ಇದೆ. ಇವತ್ತು ಗರೀಬರ ಮಕ್ಕಳಿಗೆ, ದಲಿತರ ಮಕ್ಕಳಿಗೆ, ಕೂಲಿ ಕಾರ್ಮಿಕರ ಮಕ್ಕಳಿಗೆ ನಿಜವಾದ ಶಿಕ್ಷಣ ಸಿಗ್ತಾ ಇಲ್ಲ. ಹಾಗಾಗಿ ಈ ಡೊನೇಷನ್ ಅವಳಿ ನಿಲ್ಲಿಸಬೇಕು. ನಾನು ಮಾನ್ಯಮ್ಮ ಏನಪ್ಪ ಅಂದರೆ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಮಾಡ್ತೀನಿ. ಈಗಾಗಲೇ ತಾವು ಪತ್ರಿಕೆ ಮುಖಾಂತರ, ಮಾಧ್ಯಮದ ಮುಖಾಂತರ ಒಂದು ಹೇಳಿಕೆಯನ್ನು ಕೊಟ್ಟಿದ್ರಿ. ಯಾವುದಾದ್ರೂ ಶಿಕ್ಷಣ ಸಂಸ್ಥೆ ಡೊನೇಷನ್ ಅಂತೇಳಿ ವಸೂಲಿ ಮಾಡಿದ್ರೆ ನೀವು ಕಂಪ್ಲೇಂಟ್ ಮಾಡಿ ದೂರನ್ನು ಸಲ್ಲಿಸಿ ನಾವು ಅವ್ರ ಮ್ಯಾಗ ಕ್ರಮ ತೆಗಿತೀವಿ ಅಂತ ಹೇಳಿದ್ದಾರೆ. ಆದರೆ ನಾನೇನು ಒತ್ತಾಯನ ಮಾಡ್ತೀನಿ ಅಂದರೆ ಎಲ್ಲ ಸಂಸ್ಥೆಗಳಲ್ಲೂ ಸಹ ಈ ರೀತಿ ನಡೀತಾ ಇದೆ. ಅದಕ್ಕೆ ನೀವು ಒಂದು ತಂಡವನ್ನು ರಚನೆ ಮಾಡಿ, ನೀವೇ ಅಂಥ ಸಂಸ್ಥೆಗಳಿಗೆ, ಭಾಳಷ್ಟು ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲ, ಇವತ್ತು ಸಂಸ್ಥೆಗಳು ನಡೆಸ್ತಕ್ಕಂಥವ್ರು ಎಲ್ಲ ರಾಜಕಾರಣಿಗಳೇ, ಅಂಥ ಸಂಸ್ಥೆಗಳನ್ನು ಒಂದು ತಂಡವನ್ನು ರಚನೆ ಮಾಡಿ ನೀವು ಅದನ್ನು ತನಿಖೆ ಮಾಡಿಸಿ ಅಂಥವ್ರು ಮಾನ್ಯತೆಯನ್ನು ರದ್ದು ಮಾಡಬೇಕು ಅಂತೇಳಿ ನಾವು ಒಂದು ಒತ್ತಾಯನ ಮಾಡ್ತೇವೆ ಸರ್. ಹೌದು ಸರ್, ಇದು ಕಲಬುರಗಿನಲ್ಲಿ ಒಂದು ಯಾವುದು ಸಂಸ್ಥೆ, ಒಂದು ಯಾವುದು ಸರ್, ಒಂದಂತ ಹೇಳೋದು ಎಲ್ಲ ಸಂಸ್ಥೆಗಳಿದ್ದಾವೆ. ಇವತ್ತು ಎಲ್ಲ ಸಂಸ್ಥೆಗಳು ಒಂದು ಮಾತನ್ನು ನಾನು ಹೇಳ್ತೇನೆ. ಇವತ್ತು ಚಂದ್ರಕಾಂತ್ ಪಾಟೀಲ್ ಶಿಕ್ಷಣ ಸಂಸ್ಥೆ ಇದೆ, SBR ಇದೆ, ಭಾಳಷ್ಟು ಇದ್ದಾವೆ. ಸರ್ಕಾರದ ನಿಯಮವನ್ನು ಗಾಳಿಗೆ ತೂರಿ ಬೇಕಾಬಿಟ್ಟಿಯಾಗಿ ಹಣ ವಸೂಲಿ ಮಾಡ್ತಾ ಇದ್ದಾರೆ. ಈ ಕಡೆ ಸರ್ಕಾರ ಅವರು ಮುಗ್ದಾನಿನೂ ಹಾಕ್ತಾ ಇಲ್ಲ, ಈ ಕಡೆ ಉನ್ನತ ಮಟ್ಟದ ಶಿಕ್ಷಣ ಕೊಡೋಕ್ಕೂ ಸಹ ಪ್ರಯತ್ನ ಮಾಡ್ತಾ ಇಲ್ಲ. ಹಾಗಾಗಿ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಸಚಿವರು ಇಂಥದ್ದೊಂದು ಕ್ರಮ ಜರುಗಿಸಿ ಡೊನೇಷನ್ ತಪ್ಪಿಸಬೇಕು ಅಂತಕ್ಕಂಥದ್ದನ್ನು ಒಂದು ಒತ್ತಾಯನ ಮಾಡ್ತಾರೆ. ನಾವು ಉಗ್ರವಾದ ಹೋರಾಟ ಒಂದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮತ್ತು ಸಂಬಂಧಪಟ್ಟಂಥ ಸಚಿವರಿಗೆ ಮುತ್ತಿಗೆ ಹಾಕೋಂಥ ಕೆಲಸ ಜಯ ಕರ್ನಾಟಕ ಸಂಘಟನೆ ಮಾಡ್ತದೆ ಸರ್.